All Academy. Always with you. ನಮಸ್ಕಾರ ಆತ್ಮೀಯ ವಿದ್ಯಾರ್ಥಿಗಳೇ, ಆಲ್ ಅಕಾಡೆಮಿ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಇಂಜಿನಿಯರಿಂಗ್ನ ಎಲ್ಲ ಬ್ರಾಂಚ್ಗಳ ವಿದ್ಯಾರ್ಥಿಗಳಿಗಾಗಿ ಅತ್ಯಂತ ಉಪಯುಕ್ತವಾದಂತಹ ಮಾಹಿತಿಯನ್ನು ನೀಡ್ತಾ ಇದ್ದೇನೆ. ಯಾಕಂತಂದರೆ ಪ್ರಸಕ್ತ ಸಾಲಿನ ಫೈನಲ್ ಇಯರ್ ಅಂದರೆ ಫೈನಲ್ ಸೆಮಿಸ್ಟರ್ ಪರೀಕ್ಷೆ ಬರೆದಂತಹ ವಿದ್ಯಾರ್ಥಿಗಳಲ್ಲಿ ಎಲ್ಲ ವಿದ್ಯಾರ್ಥಿಗಳಲ್ಲಿ ಸದ್ಯ ಒಂದು ದೊಡ್ಡ ಪ್ರಶ್ನೆ ಕಾಡ್ತಾ ಇರುತ್ತೆ. ಅದು ಇಂಜಿನಿಯರಿಂಗ್ ಆದ ನಂತರ ಮುಂದೆ ಏನು ಮಾಡಬೇಕು ಅಂತ. ಸೊ ಇದು ಪ್ರಶ್ನೆ ಕೇವಲ ಒಂದೆರಡು ವಿದ್ಯಾರ್ಥಿಗಳಲ್ಲಿ ಮಾತ್ರ ಇರೋದಿಲ್ಲ, ಮ್ಯಾಕ್ಸಿಮಮ್ ಎಲ್ಲ ವಿದ್ಯಾರ್ಥಿಗಳಲ್ಲಿ ಕೂಡ ಈ ಒಂದು ಪ್ರಶ್ನೆ ಕಾಡ್ತಾ ಇರುತ್ತೆ. ಸೊ ಆ ಎಲ್ಲ ವಿದ್ಯಾರ್ಥಿಗಳಿಗೂ ಅತ್ಯಂತ ವಿಸ್ತಾರವಾಗಿ ಈ ವಿಡಿಯೋದಲ್ಲಿ ಅವರಿಗೆ ಒಂದು ಉತ್ತರ ನೀಡುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದೇನೆ. ಸೊ ವಿದ್ಯಾರ್ಥಿಗಳೇ, ಇಂಜಿನಿಯರಿಂಗ್ ಕೋರ್ಸ್ ಆದ ನಂತರ ಅಂದ್ರೆ ಇಂಜಿನಿಯರಿಂಗ್ ನೀವು ಪರೀಕ್ಷೆ ಬರೆದ ನಂತರ ಅಥವಾ ಇಂಜಿನಿಯರಿಂಗ್ ಡಿಗ್ರಿ ಆದ ನಂತರ ವಿದ್ಯಾರ್ಥಿಗಳಿಗೆ ಹಲವಾರು ಆಪ್ಷನ್ಸ್ಗಳು ಇದ್ದೇ ಇರುತ್ತೆ. ಸೊ ಯಾವ ವಿದ್ಯಾರ್ಥಿಗಳು ಹೈಯರ್ ಸ್ಟಡೀಸ್ ಮಾಡ್ಬೇಕಂತ ಇರ್ತಾರೆ ಆ ವಿದ್ಯಾರ್ಥಿಗಳಿಗೆ ಹಲವಾರು ಆಪ್ಷನ್ಸ್ಗಳಿದೆ. ಅದೇ ರೀತಿ ಜಾಬ್ ಮಾಡ್ಬೇಕನ್ನುವ ವಿದ್ಯಾರ್ಥಿಗಳಿಗೆ ಸೊ ಯಾವ್ಯಾವ ಜಾಬ್ಗಳು ಸಿಗುತ್ತೆ ಅನ್ನುವ ಒಂದು ಬಗ್ಗೆ ಮಾಹಿತಿಯನ್ನು ನೀಡ್ತೇನೆ. ಸೊ ಮೇಜರ್ ವಿದ್ಯಾರ್ಥಿಗಳು ಅಂದರೆ ಹೆಚ್ಚಿನ ಇಂಜಿನಿಯರಿಂಗ್ ಪದವಿ ಆದ ನಂತರ ಹೆಚ್ಚಿನ ವಿದ್ಯಾರ್ಥಿಗಳು ಇಮಿಡಿಯೇಟ್ ಜಾಬ್ಗೋಸ್ಕರ ಸರ್ಚ್ ಮಾಡ್ತಾ ಇರ್ತಾರೆ. ಸೊ ಅದೇ ಸಮ್ ಪರ್ಸೆಂಟ್ ಆಫ್ ಸ್ಟೂಡೆಂಟ್ಸ್ ಹೈಯರ್ ಎಜುಕೇಷನ್ಗೋಸ್ಕರ ಅವರು ತಮ್ಮ ಮುಂದಿನ ಒಂದು ನಿರ್ಧಾರವನ್ನು ಕೈಗೊಳ್ತಿರ್ತಾರೆ. ಸೊ ಮತ್ತು ಕೆಲವು ವಿದ್ಯಾರ್ಥಿಗಳು ಏನಿರ್ತಾರೆ ಕನ್ಫ್ಯೂಸ್ ಆಗಿ ತಮಗೆ ಇಷ್ಟವಿಲ್ಲ ಅಂತಂದ್ರೂ ಕೂಡ ತಮ್ಮ ಫ್ರೆಂಡ್ಸ್ ಏನೋ ಒಂದು ಇನ್ಫ್ಲೂಯೆನ್ಸ್ಲಿಂದ ತಾವು MTech ಮಾಡೋಕ್ಕೋ ಅಥವಾ MBA ಮಾಡೋಕ್ಕೋ ಹೋಗ್ತಿರ್ತಾರೆ. ಅದಾದ ನಂತರ ಆ ವಿದ್ಯಾರ್ಥಿಗಳು ಅಲ್ಲಿ ಪ್ರಾಬ್ಲಮ್ ಅನ್ನ ಫೇಸ್ ಮಾಡ್ತಾರೆ. ಸೊ ಆ ಕಾರಣದಿಂದ ವಿದ್ಯಾರ್ಥಿಗಳು ತಮ್ಮ ನಿರ್ಧಾರ ಅಂದ್ರೆ ತಮಗೆ ಇಷ್ಟವಿದ್ದಲ್ಲಿ ಮಾತ್ರ ಹೈಯರ್ ಎಜುಕೇಶನ್ಗೆ ಹೋಗಬೇಕಾಗುತ್ತೆ, ಇಲ್ಲ ಅಂತಂದ್ರೆ ನೀವು ಜಾಬ್ಗಳ ಸರ್ಚ್ ಮಾಡಲು ಹೋಗಬೇಕು. ಸೊ ಇಮಿಡಿಯೇಟ್ ಇಂಜಿನಿಯರಿಂಗ್ ಆದ ನಂತರ ವಿದ್ಯಾರ್ಥಿಗಳು ಹೈಯರ್ ಎಜುಕೇಶನ್ ಹೋಗ್ಬೇಕನ್ನೋ ವಿದ್ಯಾರ್ಥಿಗಳಿಗೆ ಮೂರು ಆಪ್ಷನ್ಗಳಿದ್ದೇ ಇರುತ್ತೆ. ಒಂದು MTech ಮಾಡಲು ಅವಕಾಶ ಇರುತ್ತೆ, ಇಲ್ಲ ಅಂತಂದ್ರೆ MBA ಮಾಡಲು ಅವಕಾಶ ಇರುತ್ತೆ, ಮತ್ತು ಇಲ್ಲ ಅಂತಂದ್ರೆ ನಿಮಗೆ MS ಮಾಡಲು ಅಂದ್ರೆ ವಿದೇಶದಲ್ಲಿ ವ್ಯಾಸಂಗ ಮಾಡಲು ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಯಸ್ತಿರ್ತಾರೆ. ಸೊ ಸದ್ಯ ಹಲವಾರು ವಿದ್ಯಾರ್ಥಿಗಳು ಹೊರದೇಶದಲ್ಲಿ ಓದ್ಬೇಕಂತ ಇಚ್ಛಿಸ್ತಿರ್ತಾರೆ. ಆ ವಿದ್ಯಾರ್ಥಿಗಳು MS ಮಾಡಲು ಇಚ್ಛೆಯನ್ನ ಪಡ್ತಿರ್ತಾರೆ. ಅದೇ ರೀತಿ ಯಾವ ವಿದ್ಯಾರ್ಥಿಗಳು ಅಂದ್ರೆ ಮೇಜರ್ ಪರ್ಸೆಂಟೇಜ್ ಏನಿರಲ್ಲ ಆ ವಿದ್ಯಾರ್ಥಿಗಳು ಜಾಸ್ತಿ ಜಾಬ್ಗಳನ್ನ ಹುಡುಕ್ತಿರ್ತಾರೆ, ಜಾಬ್ಗಳಿಗಾಗಿ ಸರ್ಚ್ ಮಾಡ್ತಿರ್ತಾರೆ. ಸೊ ಅದರಲ್ಲಿ ಹಲವಾರು ಜಾಬ್ಗಳಲ್ಲಿ ಕೂಡ ನೀವು ಗೌರ್ಮೆಂಟ್ ಜಾಬ್ ಇರ್ಬೋದು, ಪ್ರೈವೇಟ್ ಸೆಕ್ಟರ್ ಜಾಬ್ ಇರ್ಬೋದು, ಅಥವಾ ಸೆಲ್ಫ್ ಎಂಪ್ಲಾಯ್ ಅಂದ್ರೆ ಎಂಟರ್ಪ್ರಿನರ್ ಆಗ್ಬೋದು. ಸೊ ಅದ್ರ ಬಗ್ಗೆ ನಾನು ನೆಕ್ಸ್ಟ್ ಹೇಳ್ತಾ ಹೋಗ್ತೀನಿ. ಸೊ ಮೊದಲು ಯಾವ ವಿದ್ಯಾರ್ಥಿಗಳು BE ಆದ ನಂತರ ಅಥವಾ ನಿಮ್ಮ ಇಂಜಿನಿಯರಿಂಗ್ ಆದ ನಂತರ ಹೈಯರ್ ಎಜುಕೇಶನ್ ಮಾಡಲು ಹೋಗ್ತಿರ್ತಾರ, ಫಸ್ಟ್ ಆಪ್ಷನ್ ಅಂದ್ರೆ ಫಸ್ಟ್ ಪ್ರಿಫರೆನ್ಸ್ ನೀಡೋದು MTechಗೆ. ಸೊ ಏನಪ್ಪಾ MTech ಇಸ್ ಅ ಮಾಸ್ಟರ್ ಆಫ್ ಟೆಕ್ನಾಲಜಿ, 2 ವರ್ಷದ ಕೋರ್ಸ್ ಇದು. ಸೊ 2 ವರ್ಷದ ಡಿಗ್ರಿ ಇದು. ಸೊ ನಿಮ್ಮ ಪೋಸ್ಟ್ ಗ್ರಾಜ್ಯುಯೇಷನ್ ಅಂದ್ರೆ ಆಫ್ಟರ್ ನಿಮ್ಮ ಗ್ರಾಜ್ಯುಯೇಷನ್ ಮತ್ತೊಂದು ಉನ್ನತ ಪದವಿ ಅಂದ್ರೆ ಸ್ನಾತಕೋತ್ತರ ಪದವಿ. ಸೊ ಇಲ್ಲಿ ವಿದ್ಯಾರ್ಥಿಗಳು NIT, IIT ಮತ್ತು ಕೆಲ ಪ್ರೈವೇಟ್ ಯೂನಿವರ್ಸಿಟಿಗಳಲ್ಲಿ ಮತ್ತು ಯೂನಿವರ್ಸಿಟಿ ಅಫಿಲಿಯೇಟೆಡ್ ಕಾಲೇಜ್ಗಳಲ್ಲಿ ವಿದ್ಯಾರ್ಥಿಗಳು ಪ್ರವೇಶವನ್ನ ಪಡೆದು ತಮ್ಮ ಸ್ಪೆಷಲೈಸೇಷನ್ ಮುಖಾಂತರ MTech ಅನ್ನ ಮಾಡಬಹುದು. ಇಂಜಿನಿಯರಿಂಗ್ ಮಾಡುವಾಗ ನೀವು ಕಲಿಯುವಂತ ಸಬ್ಜೆಕ್ಟ್ಗಳು ಎಲ್ಲಾ ಒಂದು ಸ್ಟ್ರೀಮ್ ಅಂದ್ರೆ ಎಲ್ಲಾ ಒಂದು ವಿಭಾಗದ ಸಬ್ಜೆಕ್ಟ್ಗಳನ್ನ ಕಲ್ತಿರ್ತಾರೆ. ಅಂದ್ರೆ ನಿಮ್ಮದೇ ಆದಂತ, ಫಾರ್ ಎಕ್ಸಾಂಪಲ್ ಈಗ ಮೆಕ್ಯಾನಿಕಲ್ ನಲ್ಲಿ ಡಿಸೈನ್ ರಿಲೇಟೆಡ್ ಸಬ್ಜೆಕ್ಟ್ ಕಲಿತೀರಾ, ಪ್ರೊಡಕ್ಷನ್ ರಿಲೇಟೆಡ್ ಸಬ್ಜೆಕ್ಟ್ ಕಲಿತೀರಾ, ಥರ್ಮಲ್ ರಿಲೇಟೆಡ್ ಸಬ್ಜೆಕ್ಟ್ಗಳನ್ನ ಕಲಿತೀರಾ. ಸೊ ಆದ್ರೆ MTech ನಲ್ಲಿ ಈ ರೀತಿ ಇರೋದಿಲ್ಲ. MTech ನಲ್ಲಿ ನೀವು ಕೇವಲ ಒಂದು ಪರ್ಟಿಕ್ಯುಲರ್ ಸ್ಟ್ರೀಮ್ ನ ಇನ್-ಡೆಪ್ತ್ ಸಬ್ಜೆಕ್ಟ್ಸ್ ಗಳನ್ನ ಕಲಿತೀರಾ. ಫಾರ್ ಎಕ್ಸಾಂಪಲ್ ಈಗ ನೀವು MTech ನಲ್ಲಿ BE ಮೆಕ್ಯಾನಿಕಲ್ ಮುಗಿಸಿ ನೀವು MTech ನಲ್ಲಿ ಥರ್ಮಲ್ ಸೈನ್ಸ್ ಅಥವಾ ಥರ್ಮಲ್ ಇಂಜಿನಿಯರಿಂಗ್ ನ ನೀವು ಪಡೆದ್ರೆ ಅಲ್ಲಿ ನೀವು ಅದರದೇ ರಿಲೇಟೆಡ್ ಆದಂತಹ ಸಬ್ಜೆಕ್ಟ್ ಗಳನ್ನ ಕಲಿತೀರಾ. ಸೊ ಹೀಗಾಗಿ MTech ಮಾಡೋದು ಒಂದು ಅಡ್ವಾಂಟೇಜ್ ಏನಪ್ಪಾ ಅಂತಂದ್ರೆ ನಿಮ್ಮ ಟೆಕ್ನಿಕಲ್ ಸ್ಕಿಲ್ಸ್ ಅಥವಾ ನಿಮ್ಮ ಟೆಕ್ನಿಕಲ್ ನಾಲೆಜ್ ಅನ್ನ ಎನ್ಹಾನ್ಸ್ ಮಾಡ್ತೀರಾ. ಸೊ ಮೊದಲೇ ಹೇಳಿದಾಗೆ 2 ವರ್ಷದ ಕೋರ್ಸ್ ಇರುತ್ತೆ MTech. ಮತ್ತು ಯಾವ್ಯಾವ ಕಾಲೇಜ್ಗಳಲ್ಲಿ ನೀವು ಪ್ರವೇಶ ಪಡಿಬಹುದು ಅಂತಂದ್ರೆ IIT, NIT, BITS, VIT ಮತ್ತು ಇನ್ನು ಪ್ರೈವೇಟ್ ಡೀಮ್ಡ್ ಯೂನಿವರ್ಸಿಟಿಗಳಿದೆ ಮತ್ತು ಯೂನಿವರ್ಸಿಟಿ ಅಫಿಲಿಯೇಟೆಡ್ ಯೂನಿವರ್ಸಿಟಿಗಳಲ್ಲಿ ಪ್ರವೇಶವನ್ನ ಪಡೆಯಬಹುದು. ಮತ್ತು ಯಾವ ಮುಖಾಂತರ MTech ಅಡ್ಮಿಷನ್ ನ ಪಡೆಯಬಹುದು? IIT ಮತ್ತು NITಗಳಲ್ಲಿ ಮತ್ತು ಕೆಲ ಟಾಪ್ ಪ್ರೈವೇಟ್ ಯೂನಿವರ್ಸಿಟಿಗಳಲ್ಲಿ ಅಥವಾ ಪ್ರೈವೇಟ್ ಕಾಲೇಜ್ಗಳಲ್ಲಿ ನೀವು ಗೇಟ್ ಮುಖಾಂತರ MTech ನ ಪಡಿತೀರಾ. ಅಂದ್ರೆ ನೀವೇನಾದ್ರೂ IIT ಅಲ್ಲಿ NIT ಅಲ್ಲಿ ಮಾಡ್ಬೇಕಪ್ಪ ಅಂತಿದ್ರೆ ಗೇಟ್ ಎಕ್ಸಾಮ್ ನಿಮ್ದು ಕಂಪಲ್ಸರಿ ಕ್ಲಿಯರ್ ಆಗಿರ್ಬೇಕು. ಗೇಟ್ ಎಕ್ಸಾಮ್ ಕ್ಲಿಯರ್ ಆತಂದ್ರೆ ನೀವು ನೇರವಾಗಿ ಆ ಕೌನ್ಸಿಲಿಂಗ್ ಅಟೆಂಡ್ ಆಗಿ ನೀವು MTech ನ ಪ್ರವೇಶವನ್ನ ಪಡೆಯಬಹುದು. ಅದಲ್ಲದೆ ಕೆಲ ಯೂನಿವರ್ಸಿಟಿ ಕಾಲೇಜ್ಗಳಲ್ಲೂ ಕೂಡ ನಿಮ್ಮ ಗೇಟ್ ಸ್ಕೋರ್ನ ಆಧಾರವಾಗಿ ನಿಮಗೆ MTech ಸೀಟನ್ನು ಕೂಡ ಅಲೌಟ್ ಮಾಡ್ತಾರೆ. ಗೇಟ್ನ ಹೊರತುಪಡಿಸಿ ವಿದ್ಯಾರ್ಥಿಗಳು
ರಾಜ್ಯ KE ನಡೆಸುವಂತಹ PGCET ಎಕ್ಸಾಮ್ ಬರೆದು ಕೂಡ ನೀವು MTech ಅಡ್ಮಿಷನ್ನ ಮಾಡಬಹುದು. MTech ಅಡ್ಮಿಷನ್ಗೆ ನೀವು ಪ್ರೊಸೀಡ್ ಮಾಡ್ಕೋಬಹುದು. ಸೊ ಹಾಗಾಗಿ ವಿದ್ಯಾರ್ಥಿಗಳಲ್ಲಿ ಗೇಟ್ ಮತ್ತು ನೀವು ಗೇಟ್ ಎಕ್ಸಾಮ್ ಪ್ರಿಪೇರ್ ಆತಂದ್ರೆ ಈಸಿಲಿ PGCET ಕ್ಲಿಯರ್ ಮಾಡ್ತೀರಾ. ಮತ್ತು ಗೇಟ್ ಎಕ್ಸಾಮ್ನ ಒಂದು ಅಡ್ವಾಂಟೇಜ್ ಏನಪ್ಪಾ ಅಂತಂದ್ರೆ MTech ಮಾಡಲು ನೀವು ಗೇಟ್ ಎಕ್ಸಾಮ್ ಕ್ಲಿಯರ್ ಮಾಡಿದ್ರೆ ಒಂದು ಅಡ್ವಾಂಟೇಜ್ ಏನಪ್ಪಾ ಅಂತಂದ್ರೆ IIT NIT ಮತ್ತು ಕೆಲ ಕಾಲೇಜ್ಗಳಲ್ಲಿ ನಿಮ್ಮ ಸ್ಟೈಫಂಡ್ಗಳು ಸಿಗುತ್ತೆ. IIT NIT ಅಲ್ಲಿ ಕಂಪಲ್ಸರಿ ನಿಮಗೆ ಸ್ಟೈಫಂಡ್ ಸಿಗುತ್ತೆ. 12,500ವರೆಗೆ ನಿಮಗೆ ಸ್ಟೈಫಂಡ್ ಸಿಗುತ್ತೆ MHRD ಇಂದ. ಅದೇ ರೀತಿ ಕೆಲ ಪ್ರೈವೇಟ್ ಕಾಲೇಜ್ಗಳಲ್ಲಿ ಕೆಲ ಡೀಮ್ಡ್ ಯೂನಿವರ್ಸಿಟಿಗಳಲ್ಲಿ ನಿಮಗೆ ಸ್ಟೈಫಂಡ್ ಕೂಡ ಸಿಗುತ್ತೆ. ಅದು ಟೆಕ್ಯುಪ್ ಸ್ಪಾನ್ಸರ್ಡ್ ಕಾಲೇಜ್ಗಳು ಏನಾದರೂ ಇತ್ತಂದ್ರೆ ಫಂಡ್ ಇತ್ತಂದ್ರೆ ಅಲ್ಲಿಯೂ ಕೂಡ ನಿಮಗೆ 2 ವರ್ಷ ಕೂಡ ನಿಮಗೆ ಸ್ಟೈಫಂಡ್ ಸಿಗುತ್ತೆ. ಸೊ ಹಾಗಾಗಿ ವಿದ್ಯಾರ್ಥಿಗಳು ಆಲ್ಮೋಸ್ಟ್ ನೀವು MTech ಮಾಡ್ತಾ ನೀವು ಪ್ರತಿ ತಿಂಗಳು 10,000 ರಿಂದ 12,000 ರೂಪಾಯಿ ನಿಮಗೆ ಸ್ಟೈಫಂಡ್ ಸಿಗ್ತಾ ಇರುತ್ತೆ. ಇದು ಗೇಟ್ ಕ್ವಾಲಿಫೈ ಆದ್ರೆ ಒಂದು ಅಡ್ವಾಂಟೇಜ್. ಇದನ್ನ ಹೊರತುಪಡಿಸಿ ವಿದ್ಯಾರ್ಥಿಗಳು ಸ್ಕಾಲರ್ಶಿಪ್ನ ಅಪ್ಲೈ ಮಾಡಬಹುದು ನೀವು MTech ಮಾಡುವಾಗ 2 ವರ್ಷದಲ್ಲಿ. ಸೊ 2 ವರ್ಷ ನಿಮಗೆ ನಿಗದಿತ ಒಂದು ಸ್ಕಾಲರ್ಶಿಪ್ ಅಮೌಂಟ್ ಕೂಡ ಸಿಗುತ್ತೆ. ಸೊ ಇದಾದ ನಂತರ ವಿದ್ಯಾರ್ಥಿಗಳಲ್ಲಿ ಇನ್ನೊಂದು ಪ್ರಶ್ನೆ ಇರುತ್ತೆ, MTech ಆದ್ಮೇಲೆ ನಮ್ಮ ಕರಿಯರ್ ಯಾವ ರೀತಿ ಇರುತ್ತೆ, ನಾವು ಯಾವ ರೀತಿ ಕರಿಯರ್ನ ಮುಂದೆ ಮಾಡೋದು. ಸೊ MTech ಆದಂಥ ವಿದ್ಯಾರ್ಥಿಗಳು ಇಂಡಸ್ಟ್ರಿಗೂ ಕೂಡ ಶಿಫ್ಟ್ ಆಗ್ಬೋದು, ಯಾವುದೇ ರೀತಿಯಾದಂಥ ಅದಕ್ಕೆ ತೊಂದರೆ ಆಗೋದಿಲ್ಲ. ಸೊ ಈ ಜನರಲಿ MTech ಆದಂಥ ಪೋಸ್ಟ್ ಗ್ರಾಜ್ಯುಯೇಟ್ ಆದಂಥ ವಿದ್ಯಾರ್ಥಿಗಳು ಈ R&D ರಿಲೇಟೆಡ್ ಅಂದರೆ ರಿಸರ್ಚ್ನಲ್ಲಿ ಜಾಸ್ತಿ ಇರ್ತಾರೆ. ಸೊ ಹೀಗಾಗಿ ಅವ್ರನ್ನ R&D ಡಿಪಾರ್ಟ್ಮೆಂಟ್ನಲ್ಲಿ ಜನರಲಿ ನಿಮಗೆ ವೇಕೆನ್ಸೀಸ್ಗಳಿರುತ್ತೆ. ಸೊ ಇಲ್ಲಪ್ಪ ನಾ ಇನ್ನೂ ಹೈಯರ್ ಸ್ಟಡಿ ಮಾಡ್ಬೇಕಂತಂದ್ರೆ ನೀವು PhD ಏನಾದರೂ ಮಾಡ್ಬೇಕಂತಂದ್ರೆ ಅವಾಗ ನಿಮ್ಮ MTech ನಿಮಗೆ ತುಂಬಾನೇ ಯೂಸ್ಫುಲ್ ಆಗುತ್ತೆ. ಬೇಸ್ಡ್ ಆನ್ ನಿಮ್ಮ MTech ಸ್ಪೆಷಲೈಸೇಷನ್ ಮೇಲೆ ನೀವು ಮುಂದೆ PhD ಕೂಡ ಮಾಡ್ಬೋದು. ಇಲ್ಲಪ್ಪ ಅಂತಂತಂದ್ರೆ MTech ಮಾಡಿದ್ಮೇಲೆ ನೀವು ಟೀಚಿಂಗ್ ಜಾಬ್ಗಳಿಗಾಗಿ ಅಂದ್ರೆ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಪಾಠ ಮಾಡಲು ನೀವು ಅರ್ಹರಾಗ್ತೀರಾ. ಸೊ ಅದಾದ ನಂತರ ನೀವು ಟೀಚಿಂಗ್ ಕೂಡ ಬರ್ಬೋದು. ಸೊ ಇದು MTech BE ಆದ ನಂತರ MTech ಮಾಡಿದ್ರೆ ಇಷ್ಟೆಲ್ಲ ನಿಮಗೆ ಅಡ್ವಾಂಟೇಜ್ಗಳು ಇದ್ದೇ ಇರುತ್ತೆ. ಸೊ ಯಾವ ವಿದ್ಯಾರ್ಥಿಗಳು BE ಆದ್ಮೇಲೆ MBA ಮಾಡ್ಬೇಕಂತಿರ್ತೀರಾ. ಸೊ ಈಗ MTech ಈಸ್ ಪ್ಯೂರ್ಲಿ ಟೆಕ್ನಿಕಲ್ ರಿಲೇಟೆಡ್ ಆಯಿತು. ಸೊ ಕೆಲವು ವಿದ್ಯಾರ್ಥಿಗಳಲ್ಲೂ ಬಿಸ್ನೆಸ್ನಲ್ಲಿ ಅಂದರೆ HR ನಲ್ಲಿ ಇಂಟ್ರೆಸ್ಟೆಡ್ ಇರ್ತೀರಾ, ಎಕನಾಮಿಕ್ಸ್ ಆ ರೀತಿಯಾದಂಥ ಸೆಕ್ಟರಲ್ಲಿ ಇಂಟ್ರೆಸ್ಟ್ ಇರ್ತಾರೆ. ಸೊ ಆ ವಿದ್ಯಾರ್ಥಿಗಳು ಇಂಜಿನಿಯರಿಂಗ್ ಆದ ನಂತರ ವಿದ್ಯಾರ್ಥಿಗಳು MBA ಕೂಡ ಮಾಡ್ಬೋದು. ಸೊ MBA ಮಾಡಬೇಕು ಅಂತಂದರೆ ಟಾಪ್ ಯೂನಿವರ್ಸಿಟಿ IIM ಅಂತಿದೆ. ಸೊ ಸೆಂಟ್ರಲ್ ಗೌರ್ಮೆಂಟ್ ಫಂಡೆಡ್ ಇನ್ಸ್ಟಿಟ್ಯೂಷನು IIM ಅಂತ ಇರುತ್ತೆ. ಸೊ ಅಲ್ಲಿ ನೀವು ಏನಾದರೂ ಪ್ರವೇಶವನ್ನು ಪಡಿಬೇಕಂದ್ರೆ MBA ಕೂಡ 2 ವರ್ಷದ್ದು. ಸೊ MBA ಕೋರ್ಸ್ ಕೂಡ 2 ವರ್ಷದ್ದಿರುತ್ತೆ. ಅಲ್ಲಿ ನೀವೇನಾದರೂ ಪ್ರವೇಶವನ್ನು ಪಡಿಬೇಕಂತಂದರೆ ನೀವು CAT ಎಕ್ಸಾಮ್ ಅಥವಾ GMAT ಎಕ್ಸಾಮನ್ನು ಕ್ಲಿಯರ್ ಮಾಡಿರಬೇಕು. ಸೊ ಅಲ್ಲಿಯೂ ಕೂಡ ನಿಮಗೆ ಸ್ಟೈಫಂಡ್ಗಳು ಸಿಗುತ್ತೆ. ದೊಡ್ಡದಂಥ ರೆಪ್ಯೂಟೆಡ್ ಕಾಲೇಜ್ಗಳು ಮತ್ತು ಸೆಂಟ್ರಲ್ ಫಂಡೆಡ್ ಯೂನಿವರ್ಸಿಟಿಗಳಲ್ಲಿ ನಿಮಗೆ MBA ಮಾಡಿದರೆ ನಿಮಗೆ ಪ್ರತಿ ತಿಂಗಳು 10,000 ರಿಂದ 12,000 ರೂಪಾಯಿ ಸ್ಟೈಫಂಡ್ ಸಿಗುತ್ತೆ. ಇದನ್ನು ಹೊರತುಪಡಿಸಿ ಯೂನಿವರ್ಸಿಟಿ ಅಫಿಲಿಯೇಟೆಡ್ ಮತ್ತು ಕೆಲ ಖಾಸಗಿ ಪ್ರೈವೇಟ್ ಯೂನಿವರ್ಸಿಟಿಗಳಲ್ಲಿ ನೀವೇನಾದರೂ ಸೀಟನ್ನು ಪಡಿಬೇಕಂತಂದರೆ ವಿದ್ಯಾರ್ಥಿಗಳು KE ನಡೆಸುವಂತಹ PGCET ಮುಖಾಂತರ ನೀವು MBAಗೆ ಅಡ್ಮಿಷನನ್ನು ಪಡಿಬೋದಾಗತ್ತೆ. ಮತ್ತು MBA ಆದ ನಂತರ MBA ಮಾಡಿದ ನಂತರ ನಿಮಗೆ ಜಾಬ್ ಅಪಾರ್ಚುನಿಟಿಗಳು ಯಾವ ರೀತಿ ಇರುತ್ತೆ. ಸೊ ಜನರಲಿ MBA ಇಂಜಿನಿಯರಿಂಗ್ ಆಗಿ MBA ಆದಂಥ ವಿದ್ಯಾರ್ಥಿಗಳಿಗೆ ಈ ಇಂಡಸ್ಟ್ರಿಗಳಲ್ಲಿ HR ಡಿಪಾರ್ಟ್ಮೆಂಟ್ನಲ್ಲಿ ಹೆಚ್ಚಿನ ಅವಕಾಶಗಳಿದ್ದೇ ಇರುತ್ತೆ. ಮತ್ತು MBA ಏನಾಗುತ್ತೆ, ಇದು ನಾನ್ ಟೆಕ್ನಿಕಲ್ ಕೋರ್ಸ್ ಆಗುತ್ತೆ. ನೀವು ಯಾಕಂದರೆ ಇಂಜಿನಿಯರಿಂಗ್ ಪ್ಯೂರ್ಲಿ ಟೆಕ್ನಿಕಲ್ ಮಾಡಿರ್ತಾರೆ ಮತ್ತು MBA ಏನಾಗುತ್ತೆ ಇಲ್ಲಿ ನೀವು ಎಕನಾಮಿಕ್ಸ್, ಫೈನಾನ್ಸ್, ಅಕೌಂಟ್ಸ್, ಹ್ಯೂಮನ್ ರಿಸೋರ್ಸ್ ಈ ರೀತಿಯಾದಂಥ ಸಬ್ಜೆಕ್ಟ್ಸ್ಗಳನ್ನು ನಿಮ್ಮ MBA ಕೋರ್ಸ್ನಲ್ಲಿ ಕಲಿತೀರಾ. ಸೊ ಇದು MBA ಆದ ನಂತರ BE ಆದ ನಂತರ MBA ಮಾಡಬೇಕಂತ ವಿದ್ಯಾರ್ಥಿಗಳು ಹೀಗಾಗಿ. ಮತ್ತು ಇತ್ತೀಚಿನ ದಿನಗಳಲ್ಲಿ ಇಂಜಿನಿಯರಿಂಗ್ ಆದ ನಂತರ ವಿದ್ಯಾರ್ಥಿಗಳು MS ಅಂತಂದರೆ ಮಾಸ್ಟರ್ ಆಫ್ ಸೈನ್ಸ್ ಅಂದರೆ ವಿದೇಶದಲ್ಲಿ ಹೆಚ್ಚಿನ ವ್ಯಾಸಂಗ ಮಾಡಲು ಇಚ್ಛೆಯನ್ನು ಪಡ್ತಿದ್ದಾರೆ. ಸೊ ಆ ಕಾರಣದಿಂದ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಿನ ವಿದ್ಯಾರ್ಥಿಗಳು ಹೊರದೇಶದಲ್ಲಿ ಹೋಗಿ ತಮ್ಮ ಉನ್ನತ ವಿದ್ಯಾಭ್ಯಾಸನ ಮಾಡ್ತಿದ್ದಾರೆ. ಆದರೆ ಒಂದು ಏನು ಡಿಸ್ಅಡ್ವಾಂಟೇಜ್ ಏನಪ್ಪಾ ಅಂತಂದ್ರೆ ಕಾಸ್ಟ್ ಆಫ್ ನಿಮ್ಮ ಎಜುಕೇಷನ್ ಕಾಸ್ಟ್ ಏನತ್ತಲ್ಲ ಅದು ತುಂಬಾನೇ ಎಕ್ಸ್ಪೆನ್ಸ್ ಆಗುತ್ತೆ. MS ಮಾಡಬೇಕಂತ ಬಯಸಿದಂಥ ವಿದ್ಯಾರ್ಥಿಗಳು ಸೊ ಸುಮಾರು 20 ರಿಂದ 40 ಲಕ್ಷದವರೆಗೆ ನಿಮ್ಮ ಎಕ್ಸ್ಪೆಂಡಿಚರ್ ಆಗಿಬಿಡುತ್ತೆ 2 ವರ್ಷದ MS ಕೋರ್ಸ್ಗಳಿಗಾಗಿ. ಸೊ MS ಕೋರ್ಸ್ ಕೂಡ 2 ವರ್ಷದ ಇರುತ್ತೆ. ಆದರೆ ನೀವು MS ಇಲ್ಲಿ ನಾವು ಹೇಗೆ ಗೇಟು ಮತ್ತು PGCET ಈ ರೀತಿಯಾದಂಥ ಎಕ್ಸಾಮ್ ಇರೋದಿಲ್ಲ, ಅದರದೇ ಆದಂತಹ ಸಪ್ರೇಟ್ ಪ್ರತ್ಯೇಕವಾದ ಎಕ್ಸಾಮ್ ಇರುತ್ತೆ. ಅದು ಇಂಗ್ಲೀಷ್ ಪ್ರೊಫಿಷಿಯನ್ಸಿ ಟೆಸ್ಟ್ ಅಂತ ಹೇಳ್ತೀವಿ ನಾವು. ಅಂದರೆ IELTS, TOEFL, GRE ಸೊ ಈ ರೀತಿಯಾದಂಥ ಒಂದು ಇಂಗ್ಲೀಷ್ ಪ್ರೊಫಿಷಿಯನ್ಸಿ ಟೆಸ್ಟ್ ಇರುತ್ತೆ. ಅದನ್ನು ಕಂಪಲ್ಸರಿ ನೀವು ಕ್ಲಿಯರ್ ಮಾಡಲೇಬೇಕು. ಅದು 10 ಪಾಯಿಂಟರ್ ಸ್ಕೇಲ್ ಇರುತ್ತೆ. ಅದನ್ನು ನೀವು ಒಂದೊಂದು ಯೂನಿವರ್ಸಿಟಿಗಳಿಗೂ ಒಂದೊಂದು ಕಟ್ ಆಫ್ ಅನ್ನ ಇದ್ದೇ ಇರುತ್ತೆ. ಮತ್ತು ಯಾವ ರೀತಿ ನೀವು ವಿದ್ಯಾರ್ಥಿಗಳು MS ಮಾಡಲು ಅಪ್ಲೈ ಮಾಡಬೇಕಪ್ಪ ಅಂತಂದರೆ ಯಾವ ವಿದ್ಯಾರ್ಥಿಗಳು ಈಗ ಫಾರ್ ಎಕ್ಸಾಂಪಲ್ ನಾನು ಮುಂದೆ ಡಿಸೈನ್ ಇಂಟ್ರೆಸ್ಟ್ ಇತ್ತಪ್ಪ ಅಥವಾ ನನಗೆ ಕಂಪ್ಯೂಟರ್ನಲ್ಲಿ ವೆಬ್ ಡಿಸೈನಿಂಗ್ ಅಥವಾ
ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನಲ್ಲಿ ಏನಾದರೂ ಇಂಟ್ರೆಸ್ಟ್ ಇತ್ತಂದರೆ ನೀವು ಯಾವ ಯೂನಿವರ್ಸಿಟಿಗಳಲ್ಲಿ ಅಂದರೆ ವಿದೇಶದಲ್ಲಿರುವಂತಹ ಯೂನಿವರ್ಸಿಟಿಗಳಲ್ಲಿ ಈ ಒಂದು ಟಾಪಿಕ್ ಮೇಲೆ ಹೆಚ್ಚಿನ ರಿಸರ್ಚ್ಗಳು ನಡೀತಾ ಇರುತ್ತೆ ಅಥವಾ ಹೆಚ್ಚಿನ ವರ್ಕ್ಸ್ಗಳು ನಡೀತಾ ಇರುತ್ತೆ, ಅಂತಹ ಕಾಲೇಜ್ಗಳನ್ನು ಲಿಸ್ಟ್ ಮಾಡ್ಕೋಬೇಕು. ಮತ್ತು ಯಾವ ಫ್ಯಾಕಲ್ಟಿಗಳು ಅಂದರೆ ಯಾವ ಪ್ರೊಫೆಸರ್ಸ್ಗಳು ಅದರ ಬಗ್ಗೆ ಜಾಸ್ತಿ ಒಂದು ಸ್ಟ್ರಾಂಗ್ ಹೋಲ್ಡ್ ಇರುತ್ತೆ ಅಂತಹ ಪ್ರೊಫೆಸರ್ಗಳಿಗೆ ನೀವು ನಿಮ್ಮ ಬಯೋಡೇಟಾ ಅಥವಾ ನಿಮ್ಮ ರೆಸ್ಯೂಮೇನ, ನಿಮ್ಮ ಅಕಾಡೆಮಿಕ್ ಡಾಕ್ಯುಮೆಂಟ್ಸ್ನ ಮೇಲ್ ಮಾಡಿ ಅವ್ರ ಹತ್ರ ನೀವು ಆ ಯೂನಿವರ್ಸಿಟಿಗಳಿಗೆ ಅಪ್ಲೈ ಮಾಡಬೇಕಾಗತ್ತೆ. ಅಂದರೆ ಆ ಯೂನಿವರ್ಸಿಟಿಗಳಿಗೆ ಅಪ್ಲೈ ಮಾಡಿದ್ರೆ ಅಲ್ಲಿನ ಒಂದು ನಿಮ್ಮ ಕಟ್ ಆಫ್ ಅಥವಾ ನಿಮ್ಮ ಟೊಫೆಲ್ GRE ರ್ಯಾಂಕಿನ ಮೇಲೆ ನಿಮಗೆ ಅಡ್ಮಿಷನ್ ಸಿಗುವಂಥ ಸಾಧ್ಯತೆಗಳು ಇರುತ್ತೆ. ಮೊದಲೇ ಹೇಳಿದಾಗೆ ನೀವು MS ಮಾಡಬೇಕಪ್ಪ ಅಂತಂದರೆ ಸುಮಾರು 20 ರಿಂದ 40 ಲಕ್ಷದವರೆಗೆ ಖರ್ಚಾಗುತ್ತೆ. ಬಟ್ಟು ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ಗಳು ಅಪ್ಲೈ ಮಾಡ್ಬೋದು. ನೀವು ಅದೇ ವಿದೇಶದಲ್ಲಿ ಕೂಡ ನೀವು ಸ್ಕಾಲರ್ಶಿಪ್ನ ಅಪ್ಲೈ ಮಾಡ್ಬೋದು. ಸೊ ಅಲ್ಲಿಯೂ ಕೂಡ ನಿಮಗೆ ಸ್ಟೈಫಂಡ್ ಬರುತ್ತೆ. ಸೊ ಹಾಗಾಗಿ ನೀವು ಇನ್ ಕೇಸ್ ನೀವು ನಿಮ್ಮ ಅಕಾಡೆಮಿಕ್ಸ್ ರೆಕಾರ್ಡ್ ಬ್ಯಾಕ್ಗ್ರೌಂಡ್ ನೋಡಿ ನಿಮ್ಗೆ ಏನಾದರೂ ಸ್ಕಾಲರ್ಶಿಪ್ ಸಿಕ್ತಂದರೆ ಮತ್ತೆ ನಿಮ್ಮ ಫೀಸ್ ಏನಿರುತ್ತಲ್ಲ ಅದು ತುಂಬಾ ಕಡಿಮೆ, ಅಂದರೆ ಓವರ್ ಆಲ್ ಎಕ್ಸ್ಪೆಂಡಿಚರ್ ಕಡಿಮೆ ಆಗುತ್ತೆ. ಮತ್ತು MS ಆದ ನಂತರ ವಿದ್ಯಾರ್ಥಿಗಳಿಗೆ ಕರಿಯರ್ ಆಪರ್ಚುನಿಟೀಸ್ ಯಾವ ರೀತಿಪ್ಪ ಅಂತಂದರೆ, ಸೊ MS ಆದ ನಂತರ ವಿದ್ಯಾರ್ಥಿಗಳಿಗೆ ಹಲವಾರು ಆಪ್ಷನ್ಗಳಿರುತ್ತೆ. ನೀವು ರಿಸರ್ಚ್ಗಳು ಅಂದರೆ ಇಂಡಸ್ಟ್ರಿಗಳಲ್ಲಿ R&D ಡಿಪಾರ್ಟ್ಮೆಂಟ್ನಲ್ಲಿ ಹೋಗ್ಬೋದು. ಬೇಸ್ಡ್ ಆನ್ ನಿಮ್ಮ ನೀವು ಸ್ಪೆಷಲೈಸೇಷನ್ ಮೇಲೆ ಮಾಡಿರ್ತಾರ ಆ ರೀತಿಯಾದಂಥ ಇಂಡಸ್ಟ್ರಿಗಳಲ್ಲಿ ನೀವು R&Dಯಲ್ಲಿ ಹೋಗ್ಬೋದು. ಅಥವಾ ನೀವು ಮುಂದೆ ಟೀಚಿಂಗ್ ಫೀಲ್ಡಿಗೆ ಕೂಡ ಬರ್ಬೋದು. ಮತ್ತು ಇಲ್ಲಪ್ಪ ನಾನು ಇನ್ನೂ ಹೈಯರ್ ಸ್ಟಡಿ ಮಾಡ್ತೀನಿ ಅಂತ ನಿಮ್ಮ ಬೇಸ್ಡ್ ಆನ್ ನಿಮ್ಮ MS ನಿಮ್ಗೆ ಯಾವ ಯೂನಿವರ್ಸಿಟಿಯಲ್ಲಿ ಮಾಡಿದ್ರೆ ಅದೇ ಯೂನಿವರ್ಸಿಟಿಗಳಲ್ಲಿ ನೀವು PhD ಕೂಡ ಕಂಪ್ಲೀಟ್ ಮಾಡ್ಬೋದಾಗುತ್ತೆ. ಮತ್ತು ನಿಮ್ಮ ಜಾಬ್ಗಳನ್ನು ನೋಡ್ತಾ ಹೋತಂದರೆ ಯಾವ ವಿದ್ಯಾರ್ಥಿಗಳು MS ಮಾಡಿರ್ತಾರೆ ಆ ವಿದ್ಯಾರ್ಥಿಗಳು ಇಂಡಿಯಾಕ್ಕೆ ಬಂದರೂ ಕೂಡ ಜಾಬ್ ಸಿಕ್ಕೇ ಸಿಗುತ್ತೆ. ಆದರೆ ನನ್ನ ಒಂದು ಅಭಿಪ್ರಾಯದ ಪ್ರಕಾರ, ಯಾಕಂದ್ರೆ ನೀವು ಆಲ್ರೆಡಿ ನೀವು 30 to 40 lakhs ಖರ್ಚು ಮಾಡಿರ್ತಾರೆ, ಹಾಗಾಗಿ ವಿದೇಶದಲ್ಲಿನೇ ನೀವು ಜಾಬ್ ಅಂದರೆ ಅಲ್ಲಿಯೇ ಒಂದು ಎಕ್ಸ್ಪೆಂಡಿಚರ್ ಅನುಗುಣವಾಗಿ ನಿಮಗೆ ಸ್ಯಾಲ್ರಿ ಕೂಡ ಸಿಕ್ಕೇ ಸಿಗುತ್ತೆ. ಸೊ ಹಾಗಾಗಿ ಹೆಚ್ಚಿನ ವಿದ್ಯಾರ್ಥಿಗಳು MS ಆದ ನಂತರ ವಿದೇಶದಲ್ಲಿನೇ ಕೆಲಸವನ್ನು ಹುಡುಕ್ತಿರ್ತಾರೆ. ಸೊ ಇದು MS ಮಾಡುವಂಥ. ಸೊ MS ನಲ್ಲಿ ಕೂಡ ನಿಮಗೆ ಸ್ಪೆಷಲೈಸೇಷನ್ ನೀವು M.Tech ನಲ್ಲಿ ಯಾವ ರೀತಿಯ ಸ್ಪೆಷಲೈಸೇಷನ್ ಇರುತ್ತಲ್ಲ, ಥರ್ಮಲ್ ಸೈನ್ಸ್, ಡಿಸೈನ್, ಪ್ರೊಡಕ್ಷನ್, ಮ್ಯಾನುಫ್ಯಾಕ್ಚರಿಂಗ್, ಇದು ಮೆಕ್ಯಾನಿಕಲ್, ಸಿವಿಲ್ನಲ್ಲಿ ಸ್ಟ್ರಕ್ಚರಲ್. ಸೊ ಈ ರೀತಿಯಂಥ ಆಯಾ ಬ್ರಾಂಚ್ಗಳಲ್ಲಿ ಆಯಾ ಒಂದು ಸ್ಪೆಷಲೈಸೇಷನ್ಗಳಿರುತ್ತೆ. ಯಾವ ಯೂನಿವರ್ಸಿಟಿಗಳಲ್ಲಿ ಯಾವ ಒಳ್ಳೆ ಯೂನಿವರ್ಸಿಟಿಗಳಲ್ಲಿ ನೀವು ಇರುತ್ತಲ್ಲ ಆ ಯೂನಿವರ್ಸಿಟಿಗಳಲ್ಲಿ ಅಪ್ಲೈ ಮಾಡಿ. ಸೊ ಜನರಲಿ MS ಮಾಡಲು ವಿದ್ಯಾರ್ಥಿಗಳು ಪ್ರಿಫರ್ ಮಾಡುವಂತಹ ವಿದೇಶಗಳಂತಂದರೆ UK, USA, ಆಸ್ಟ್ರೇಲಿಯಾ, ಸಿಂಗಪೂರ್, ಕೆನಡಾ. ಸೊ ಈ ಒಂದು ದೇಶಗಳಲ್ಲಿ ಹೆಚ್ಚಿನ ವಿದ್ಯಾರ್ಥಿಗಳು MS ಮಾಡಲು ಬಯಸ್ತಿರ್ತಾರೆ. ಸೊ ಇದು ಹೈಯರ್ ಎಜುಕೇಷನ್. ಆಫ್ಟರ್ ಯುವರ್ ಇಂಜಿನಿಯರಿಂಗ್ ನೀವು ಹೈಯರ್ ಎಜುಕೇಷನ್ ಮಾಡಬೇಕಂತಂದರೆ ಇರುವಂಥ 3 ಅವಕಾಶಗಳು: ಒಂದು M.Tech, MS ಮತ್ತು MBA. ಈ ಎಲ್ಲ ಕೋರ್ಸ್ಗಳು 2 ವರ್ಷದ ಕೋರ್ಸ್ಗಳು ಇರುತ್ತೆ. ಸೊ ಇಲ್ಲಿ ನೀವು ಏನು ಮಾಡ್ತೀರಾ, ಸ್ಪೆಸಿಫಿಕ್ ಆಗಿ ಒಂದು ಸ್ಟ್ರೀಮನ್ನು ಹಿಡಿದು ಅಂದರೆ ಒಂದು ಸ್ಟ್ರೀಮ್ನಲ್ಲಿನೇ ಹೆಚ್ಚಿನ ಸಬ್ಜೆಕ್ಟ್ಸ್ಗಳನ್ನು ಕಲಿತೀರಾ. ನೆಕ್ಸ್ಟ್ ಮೇನ್ ಏನಪ್ಪ ಅಂತಂತಂದರೆ ಮೇಜರ್ ಪರ್ಸೆಂಟೇಜ್ ಆಫ್ ಸ್ಟೂಡೆಂಟ್ಸ್ ಕಾನ್ಸಂಟ್ರೇಟ್ ಮಾಡೋದು ಜಾಬ್ಸ್ಗಳ ಮೇಲೆ. ಅಂದರೆ ಇಂಜಿನಿಯರಿಂಗ್ ಆದಂಥ ಗ್ರ್ಯಾಜುಯೇಟ್ಸ್ಗಳು ಏನಿರ್ತಾರೆ ಹೆಚ್ಚಿನ ಪರ್ಸೆಂಟೇಜ್ ಅಂದರೆ ಹೆಚ್ಚಿನ ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸ್ ಕಾನ್ಸಂಟ್ರೇಟ್ ಮಾಡೋದು ಇಮಿಡಿಯೇಟ್ ಜಾಬ್ಗಳಿಗಾಗಿ. ಸೊ ವಿದ್ಯಾರ್ಥಿಗಳಿಗೆ ಆನ್ ಕ್ಯಾಂಪಸ್ ಯಾವ್ದಾದ್ರು ಪ್ಲೇಸ್ಮೆಂಟ್ಸ್ ಆಗಿತ್ತು ಅಂದರೆ ಉತ್ತಮವಾದಂಥ ಪ್ಯಾಕೇಜ್ನಲ್ಲಿ ಹೊಂದಿರುವಂಥ ಪ್ಲೇಸ್ಮೆಂಟ್ಸ್ ಆಗಿತ್ತು ಅಂತಂದರೆ ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ. ಆ ಕಂಪ್ನಿ ನೀಡುವಂಥ ಜಾಯ್ನಿಂಗ್ ಡೇಟ್ಗೆ ನೀವು ಜಾಯ್ನ್ ಆಗ್ಬೋದು. ಅದು ಬೇಸ್ಡ್ ಆನ್ ಯುವರ್ ಇಂಟ್ರೆಸ್ಟ್. ಇಲ್ಲಪ್ಪ ನಿಮಗೆ ಬೇರೆ ಅಪಾರ್ಚುನಿಟಿಗಳು ಯಾವಿದೆ ಇಂಜಿನಿಯರಿಂಗ್ ಆದಂಥ ಜಾಬ್ ಅಪಾರ್ಚುನಿಟಿಗಳು ಅಂತಂದರೆ, ಬೇಸಿಕಲಿ ನಾನು ಈ ಜಾಬ್ ಅಪಾರ್ಚುನಿಟಿಗಳನ್ನ 3 ಕ್ಯಾಟಗರಿಯಲ್ಲಿ ಡಿವೈಡ್ ಮಾಡಿದ್ದೀನಿ. ಒಂದು ಗೌರ್ಮೆಂಟ್ ಸೆಕ್ಟರ್, ಸೊ ಇನ್ನೊಂದು ಪ್ರೈವೇಟ್ ಸೆಕ್ಟರ್, ಮತ್ತು ಥರ್ಡ್ ಒನ್ ಈಸ್ ಅ ಎಂಟರ್ಪ್ರಿನರ್ ಆರ್ ಅ ಬಿಸ್ನೆಸ್. ಸೊ ಜಾಬ್ ಅಪಾರ್ಚುನಿಟೀಸ್ಗಳು ಹಲವಾರು ಇರುತ್ತೆ. ಇಂಜಿನಿಯರಿಂಗ್ ಆದಂಥ ವಿದ್ಯಾರ್ಥಿಗಳ ಟೆಕ್ನಿಕಲ್ ಜಾಬ್ಸ್ಗಳು ಇರುತ್ತೆ, ನಾನ್ ಟೆಕ್ನಿಕಲ್ ಜಾಬ್ಗಳು ಇರುತ್ತೆ. ಫಾರ್ ಎಕ್ಸಾಂಪಲ್, ಈಗ ಸೆಂಟ್ರಲ್ ಗೌರ್ಮೆಂಟ್ನಲ್ಲಿ ನೀವು ಜಾಬ್ ಅಪ್ಲೈ ಮಾಡಬೇಕಂತಂದರೆ IAS ಆಗಿರಲಿ ಅಥವಾ ರೈಲ್ವೆ ಡಿಪಾರ್ಟ್ಮೆಂಟ್ ಆಗಿರಲಿ ಮತ್ತು ಟೆಲಿಕಮ್ಯುನಿಕೇಷನ್ ಡಿಪಾರ್ಟ್ಮೆಂಟ್ ಆಗಿರಲಿ ಮತ್ತು NAL, HAL, ಕೋಲ್ ಇಂಡಿಯಾ, ಈ ರೀತಿಯಾದಂತಹ ಟೆಕ್ನಿಕಲ್ ಎಕ್ಸಾಮ್ಗಳಿಗೆ ನೀವು ಪ್ರಿಪೇರ್ ಮಾಡಬೇಕಾಗುತ್ತೆ. ಮತ್ತು ಇವು ಎವ್ರಿ ಟೈಮ್ ನಿಮಗೆ ವೇಕೆನ್ಸೀಸ್ ಇರುತ್ತಲ್ಲ, ಯಾವಾಗ ಕಾಲ್ ಮಾಡ್ತಾರೆ, ಯಾವಾಗ ಈ ಒಂದು ಸಂಸ್ಥೆಗಳಿಂದ ಇಂಟರ್ವ್ಯೂ ಅಥವಾ ನಿಮ್ಗೇನು ನೋಟಿಫಿಕೇಶನ್ ಬಿಡ್ತಾರಲ್ಲ ಆ ಸಮಯದಲ್ಲಿ ನೀವು ಅಪ್ಲೈ ಮಾಡಬೇಕು. ಮತ್ತು ಅವರದೇ ಆದಂತಹ ಪ್ರತ್ಯೇಕವಾದಂತಹ ಒಂದು ಎಕ್ಸಾಮನ್ನು ಇರುತ್ತೆ. ಆ ಎಕ್ಸಾಮನ್ನು ಟೆಕ್ನಿಕಲ್ ಎಕ್ಸಾಮ್ ಇರುತ್ತೆ. ಆ ಎಕ್ಸಾಮ್ನ ಕ್ಲಿಯರ್ ಮಾಡಿ ನಿಮ್ಮ ಕಟ್ ಆಫ್ ಬಂತಂದರೆ ನೀವು ಇಮಿಡಿಯೇಟ್ಲಿ ಜಾಯ್ನ್ ಆಗ್ಬೋದು. ಇದು ಸೆಂಟ್ರಲ್ ಗೌರ್ಮೆಂಟ್ನಲ್ಲಿ ಇರುವಂತಹ ಜಾಬ್ಗಳು. ಮೇನ್ ಜಾಸ್ತಿ ವಿದ್ಯಾರ್ಥಿಗಳು ಟೆಕ್ನಿಕಲ್ ಜಾಬ್ಗಳು ಸೆಂಟ್ರಲ್ ಗೌರ್ಮೆಂಟ್ನಲ್ಲಿ, ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್, ಸಿವಿಲ್ ವಿದ್ಯಾರ್ಥಿಗಳಿಗೆ ಜಾಸ್ತಿ ಇರುತ್ತೆ. ಸೊ ಯಾವ ವಿದ್ಯಾರ್ಥಿಗಳು ಗೇಟ್
ಟೆಕ್ ಮಾಡಲು ಗೇಟ್ನ ಕ್ಲಿಯರ್ ಮಾಡಿರ್ತಾರ ಅದು ಬಹಳ ಅಡ್ವಾಂಟೇಜ್ ಆಗುತ್ತೆ. ಯಾಕಂದ್ರೆ ಕೆಲವೊಂದು ಕಂಪನಿಗಳು, ಕೆಲವೊಂದು ಗೌರ್ಮೆಂಟ್ ಅಂಡರ್ನಲ್ಲಿರುವಂತಹ ಕಂಪನಿಗಳು ಗೇಟ್ ಸ್ಕೋರ್ ಆಧಾರದ ಮೇಲೆ ನಿಮಗೆ ಜಾಬ್ಗಳನ್ನು ನೀಡ್ತಾರೆ. ಫಾರ್ ಎಕ್ಸಾಂಪಲ್ IOCL, NAL, HAL ಮತ್ತು HP, ಹಿಂದೂಸ್ತಾನ್ ಪೆಟ್ರೋಲ್ ಈ ರೀತಿಯಾದಂತಹ ಕಂಪನಿಗಳಲ್ಲಿ ಸೊ ನಿಮ್ಮ ಬೇಸ್ಡ್ ಆನ್ ಗೇಟ್ ಸ್ಕೋರ್ ಮೇಲೇ ನಿಮಗೆ ನೌಕರಿಗಳು ಕೂಡ ಸಿಗುತ್ತೆ. ಸೊ ಹಾಗಾಗಿ ಗೇಟ್ ಎಕ್ಸಾಮ್ನ ವಿದ್ಯಾರ್ಥಿಗಳು ಅತ್ಯಂತ ಸೀರಿಯಸ್ ಆಗಿ ತಗೊಂಡು ಪ್ರಿಪೇರ್ ಮಾಡಬೇಕು. ಯಾಕಂದ್ರೆ ಗೇಟ್ ಎಕ್ಸಾಮ್ ಆಧಾರವಾಗಿ ನಿಮಗೆ ಟೆಕ್ ಅಡ್ಮಿಷನ್ ಕೂಡ ಸಿಗುತ್ತೆ. ನಿಮಗೆ ಒಳ್ಳೆ ಗೇಟ್ ಸ್ಕೋರ್ ಬಂತಂದ್ರೆ ಇಮಿಡಿಯೇಟ್ಲಿ ನೀವು ಜಾಬ್ ಕೂಡ ಅಪ್ಲೈ ಮಾಡ್ಬೋದಾಗುತ್ತೆ. ಇವತ್ತು ಪ್ರೈವೇಟ್ ಸೆಕ್ಟರ್ನಲ್ಲಿ ನೋಡ್ತಾ ಇದ್ದಾರೆ, ದೊಡ್ಡ ದೊಡ್ಡ ಇಂಡಸ್ಟ್ರಿಗಳಿದೆ, ಮೆಕ್ಯಾನಿಕಲ್ ಇಂಡಸ್ಟ್ರಿ ಇದೆ, ಕಂಪ್ಯೂಟರ್ ಸೈನ್ಸ್ ಇಂಡಸ್ಟ್ರೀಸ್ ಇದೆ. ಅಂದರೆ ಫಾರ್ ಎಕ್ಸಾಂಪಲ್ IT ಹಬ್ಸ್ ಅಂದರೆ ಫಾರ್ ಎಕ್ಸಾಂಪಲ್ ಇನ್ಫೋಸಿಸ್, ವಿಪ್ರೋ, TCS ಮತ್ತು ಎಲೆಕ್ಟ್ರಾನಿಕ್ಸ್ ಕಂಪನಿಗಳಿದೆ. ಸೊ ಈ ರೀತಿಯಾದಂತಹ ಕಂಪನಿಗಳಲ್ಲಿ ವಿದ್ಯಾರ್ಥಿಗಳು ಹೆಚ್ಚು ಪ್ರೈವೇಟ್ ಸೆಕ್ಟರ್ನಲ್ಲಿ ಜಾಬ್ಗಳನ್ನು ಕೂಡ ಪಡೆಯಬಹುದು. ಪ್ರೈವೇಟ್ ಸೆಕ್ಟರ್ನಲ್ಲಿ ಹೆಚ್ಚು ಜಾಬ್ ಇರುವಂತಹ ಅಂದರೆ ಕೋರ್ಸ್ಗಳಂತಂದರೆ ಕಂಪ್ಯೂಟರ್ ಸೈನ್ಸ್ ಮತ್ತು ಎಲೆಕ್ಟ್ರಾನಿಕ್ಸ್ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಅವಕಾಶಗಳು ಇದ್ದೇ ಇರುತ್ತೆ ಪ್ರೈವೇಟ್ ಸೆಕ್ಟರ್ನಲ್ಲಿ. ನೆಕ್ಸ್ಟ್ ಎಂಟರ್ಪ್ರಿನರ್ಸ್ ಅಥವಾ ಬಿಸ್ನೆಸ್ ಮಾಡಬೇಕಂತ ಯಾವ ವಿದ್ಯಾರ್ಥಿಗಳು ಅನ್ಕೊಂಡು ಆಫ್ಟರ್ ಯುವರ್ ಇಂಜಿನಿಯರಿಂಗ್ ನಿಮ್ಮದೇ ಸ್ವಂತ ಬಿಸ್ನೆಸ್ ಇತ್ತಪ್ಪ, ಫ್ಯಾಮಿಲಿ ಬಿಸ್ನೆಸ್ ಇತ್ತಂದ್ರೆ ದಟ್ ಈಸ್ ನಾಟ್ ಅನ್ ಇಶ್ಯೂ, ಆಲ್ರೆಡಿ ಎಸ್ಟಾಬ್ಲಿಷ್ ಇರುತ್ತೆ, ಅದನ್ನು ನೀವು ಜಸ್ಟ್ ಟೇಕ್ ಓವರ್ ಮಾಡಬೇಕಾಗುತ್ತೆ. ಸೊ ಯಾವ ವಿದ್ಯಾರ್ಥಿಗಳು ಸ್ವಂತ ಹೊಸದು ಎಂಟರ್ಪ್ರಿನರ್ ಆಗಬೇಕು ಅಥವಾ ತಮ್ಮದೇ ಆದಂಥ ಒಂದು ಹೊಸ ಪ್ರಾಡಕ್ಟ್ಸ್ಗಳನ್ನು ಮಾಡಬೇಕಂತಿರ್ತಾರೆ ಆಫ್ಟರ್ ಯುವರ್ ಇಂಜಿನಿಯರಿಂಗ್. ಸೊ ಅಂತಹ ವಿದ್ಯಾರ್ಥಿಗಳಿಗೆ ಸರ್ಕಾರದಿಂದ ಹಲವಾರು ಯೋಜನೆಗಳಿದೆ. ಆ ಯೋಜನೆಗಳಿಂದ ನೀವು ಕಡಿಮೆ ಬಡ್ಡಿ ದರದಲ್ಲಿ ನೀವು ಲೋನನ್ನು ಪಡೆದು ನಿಮ್ಮದೇ ಆದಂತಹ ಸ್ವಂತ ಕಂಪನಿಯನ್ನು ಪ್ರಾರಂಭಿಸಬಹುದು. ಸೊ ಜನರಲಿ ಐ ಟಿ ಅಂದರೆ ಈಗ ಸಾಫ್ಟ್ವೇರ್ ಸ್ಟಾರ್ಟಪ್ಗಳಿಗೆ ಅತ್ಯಂತ ಕಡಿಮೆ ಇನ್ವೆಸ್ಟ್ಮೆಂಟ್ ಬೇಕಾಗುತ್ತೆ. ಯಾಕಂದ್ರೆ 4-5 ಕಂಪ್ಯೂಟರ್ ಇಟ್ಕೊಂಡು ನೀವು ಒಂದು ಟೇಬಲ್ನ ಹಾಕಿಬಿಟ್ರೆ ನೀವು ಈಸಿಲಿ ನಿಮ್ಮ ಪ್ರಾಜೆಕ್ಟ್ಗಳನ್ನು ಸ್ಟಾರ್ಟ್ ಮಾಡ್ಬೋದು. ಅದೇ ಈ ಮೆಕ್ಯಾನಿಕಲ್ ಮತ್ತು ಸಿವಿಲ್ ಇಂಡಸ್ಟ್ರಿಗಳನ್ನ ನೀವೇನೋ ಪ್ಲಾನ್ ಮಾಡಿದರೆ ಸ್ವಲ್ಪ ಇನ್ವೆಸ್ಟ್ಮೆಂಟು ಜಾಸ್ತಿನೇ ಇರುತ್ತೆ. ಯಾಕಂದರೆ ಮೆಕ್ಯಾನಿಕಲ್ ಮಷಿನ್ ಟೂಲ್ಸ್ ಆಗಿರಲಿ ಅಥವಾ ಸಿವಿಲ್ ಇಂಜಿನಿಯರಿಂಗ್ನ ಇಕ್ವಿಪ್ಮೆಂಟ್ಸ್ ಆಗಿರಲಿ, ಫಾರ್ ಎಕ್ಸಾಂಪಲ್ JCB ಆಗಿರಲಿ, ಆ ಥರದ್ದೇನು ಕನ್ಸ್ಟ್ರಕ್ಷನ್ ಇಕ್ವಿಪ್ಮೆಂಟ್ಸ್ ಅಂತಂದರೆ ಸ್ವಲ್ಪ ಹೆವಿ ಇನ್ವೆಸ್ಟ್ಮೆಂಟ್ ಆಗುತ್ತೆ. ಸೊ ಆ ಕಾರಣದಿಂದ ವಿದ್ಯಾರ್ಥಿಗಳಿಗೆ ಸರ್ಕಾರದಿಂದ ಮತ್ತು ಹಲವಾರು ಸಂಸ್ಥೆಗಳಿಂದ ಕೂಡ ನಿಮಗೆ ಆರ್ಥಿಕ ಸಹಾಯ ಸಿಗಿರುತ್ತೆ. ಬೇಸ್ಡ್ ಆನ್ ನಿಮ್ಮ ಇಂಟ್ರೆಸ್ಟ್ ಮೇಲೆ ನೀವು ಎಂಟರ್ಪ್ರಿನರ್ ಅಥವಾ ನಿಮ್ಮದೇ ಸ್ವಂತ ಬಿಸ್ನೆಸ್ಸನ್ನು ನೀವು ಪ್ರಾರಂಭಿಸ್ಬೋದು. ಸೊ ಇಷ್ಟೆಲ್ಲ ವಿದ್ಯಾರ್ಥಿಗಳಿಗೆ ಇಂಜಿನಿಯರಿಂಗ್ ಆದ ನಂತರ ಇಷ್ಟೆಲ್ಲ ಅಪಾರ್ಚುನಿಟಿಗಳು ಇದ್ದೇ ಇರುತ್ತೆ. ಸೊ ಹಾಗಾಗಿ ವಿದ್ಯಾರ್ಥಿಗಳು ಯಾವುದೇ ರೀತಿಯಾದ ಗೊಂದಲನ ಇಟ್ಕೋಬಾರ್ದು ಮತ್ತು ಬೇರೆಯವರ ಇನ್ಫ್ಲೂಯೆನ್ಸ್ನಿಂದ, ಅಂದರೆ ಈಗ ಯಾರೋ ನನ್ನ ಫ್ರೆಂಡ್ ಟೆಕ್ ಮಾಡ್ತಾನೆ ನಾನು ಟೆಕ್ ಮಾಡಬೇಕು, ಅಥವಾ ನನ್ನ ಫ್ರೆಂಡ್ ಜಾಬ್ ಹುಡುಕ್ತಾ ಇದ್ದೇನೆ ನಾನು ಜಾಬ್ ಹುಡುಕಬೇಕು, ಆ ರೀತಿಯಾದಂತಹ ಗೊಂದಲವನ್ನು ವಿದ್ಯಾರ್ಥಿಗಳು ಮಾಡ್ಕೋಬಾರ್ದು. ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಮಾತ್ರ ನೀವು ಹೈಯರ್ ಸ್ಟಡೀಸ್ ಮಾಡಬೇಕು, ಇಲ್ಲಾಂದರೆ ಜಾಬ್ಗೆ ಹೋಗಬೇಕು. ಸೊ ಬೇರೆಯವರ ಒತ್ತಾಯದಿಂದ ನೀವು ನಿರ್ಧಾರವನ್ನು ತಗೊಂಡ್ರೆ ಮುಂದೆ ಸಫರ್ ಆಗೋದು ನೀವೇ. ಆ ಕಾರಣದ ವಿದ್ಯಾರ್ಥಿಗಳು ಸರಿಯಾಗಿ ಯೋಚನೆಯನ್ನು ಮಾಡ್ಕೋಬೇಕು. ಯಾಕಂದರೆ ಕೇವಲ ಟೆಕ್ನಿಕಲ್ ಜಾಬ್ಸ್ಗಳು ಮಾತ್ರ ಇಲ್ಲ, ಜಾಬ್ ಅಂತ ಬಂದಾಗ ನಿಮಗೆ ಬ್ಯಾಂಕಿಂಗ್ ಸೆಕ್ಟರ್ನಲ್ಲಿ ಕೂಡ ಜಾಬ್ಗಳು ಸಿಗುತ್ತೆ, ಪೊಲೀಸ್ ಡಿಪಾರ್ಟ್ಮೆಂಟ್ನಲ್ಲಿ, ಈ ರೀತಿಯಂಥ ಬೇರೆ ಬೇರೆ ಡಿಪಾರ್ಟ್ಮೆಂಟ್ನಲ್ಲಿ ಕೂಡ ನಿಮಗೆ ಜಾಬ್ಗಳ ಅವಕಾಶ ಇದ್ದೇ ಇರುತ್ತೆ. ಸೊ ಯಾವ ವಿದ್ಯಾರ್ಥಿಗಳು ಟೆಕ್ ಬರೀ BE ಆದ ನಂತರ ಈ ಜಾಬ್ಗಳು ಇರುತ್ತೆ, ಟೆಕ್ ಆದ ನಂತರ ಕೂಡ ನಿಮಗೆ ಜಾಬ್ಗಳು ಇದ್ದೇ ಇರುತ್ತೆ. ಸೊ ಆ ಕಾರಣದಿಂದ ವಿದ್ಯಾರ್ಥಿಗಳು ಸರಿಯಾದ ನಿರ್ಧಾರವನ್ನು ಪಡೆದುಕೊಳ್ಬೇಕು. ಮತ್ತೊಮ್ಮೆ ಹೇಳ್ತೀನಿ, ನಿಮ್ಮ ಇಂಜಿನಿಯರಿಂಗ್ ಆದ ನಂತರ ವಿದ್ಯಾರ್ಥಿಗಳಿಗೆ 4 ಅವಕಾಶಗಳಿರುತ್ತೆ. 2 ಅವಕಾಶ, ಮೇನ್ ಆಗಿ 2. ಒಂದು ಹೈಯರ್ ಎಜುಕೇಷನ್ ಅಥವಾ ಜಾಬ್. ಹೈಯರ್ ಎಜುಕೇಷನಲ್ಲಿ MTech, MBA, MS ಮಾಡಲು ಅವಕಾಶ ಇದೆ ಮತ್ತು ಟೆಕ್ನಿಕಲ್ ರಿಲೇಟೆಡ್ ಆದಂತಹ. ಅದೇ ರೀತಿ ನಿಮಗೆ ಜಾಬ್ ಅಂತಂದರೆ ಗೌರ್ಮೆಂಟ್, ಪ್ರೈವೇಟ್ ಮತ್ತು ಎಂಟರ್ಪ್ರಿನರ್, ಈ ರೀತಿಯಂಥ ನಿಮಗೆ ಜಾಬ್ಗಳ ಅಪಾರ್ಚುನಿಟಿ ಇದ್ದೇ ಇರುತ್ತೆ. ಸೊ ವಿದ್ಯಾರ್ಥಿಗಳು ಸರಿಯಾದ ನಿರ್ಧಾರವನ್ನು ತೆಗೆದುಕೊಳ್ಬೇಕು. ಸೊ ಹೋಪ್ ವಿದ್ಯಾರ್ಥಿಗಳೇ, ಈ ಒಂದು ಮಾಹಿತಿ ನಿಮಗೆ ಉಪಯೋಗವಾಗಿದೆ ಅಂತ ತಿಳ್ಕೊತೀನಿ. ಸೊ ಇನ್ನೂ ಏನಾದರೂ ನಿಮಗೆ ಡೌಟ್ಸ್ ಇತ್ತಪ್ಪ ಅಂದರೆ, ಏನಾದರೂ ನಿಮಗೆ ಪ್ರಶ್ನೆಗಳು ಅಥವಾ ನಿಮ್ಗೆ ಏನಾದರೂ ಸಂಶಯಗಳಿತ್ತಂತಂದರೆ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ನೀಡುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ ಈ ಒಂದು ಮಾಹಿತಿ ನಿಮಗೆ ಉಪಯೋಗ ಅಂತ ಅನಿಸಿದರೆ ದಯವಿಟ್ಟು ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. Click on subscribe button and press the bell icon to get updates from All Academy.